ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾವು ಇವತ್ತು ಹೋಗ್ತಾ ಇರೋದು ಪ್ರಯಾಗ್ರಾಜ್ ಉತ್ತರ ಪ್ರದೇಶದೊಳಗೈತಿ. ಅಲ್ಲಿ ಕುಂಭಮೇಳ ನಡೆದೈತಿ. ಕುಂಭಮೇಳ ಬರ್ತಾ ವರ್ಲ್ಡ್ ಫೇಮಸ್ ಆದತಿ. ವರ್ಲ್ಡ್ ಫೇಮಸ್ ಆಗಿರೋ ಕುಂಭಮೇಳ ನೋಡ್ಬೇಕಂತ ನಮಗೂ ಭಾಳ ಆಸೆ ಆಗಿತ್ತು. ಅದಕ್ಕೆ ಕಾರ್ ತೊಗೊಂಡು ಹೊಂಟ್ವಿ. ಎಲ್ಲ ಕಿಲೋಮೀಟರ್ಸ್ ಏನು ಟೈಮಿಂಗ್ಸ್ ಎಲ್ಲ ಆಯ್ತಲ್ಲ ಎಲ್ಲ ಝೀರೋ ಮಾಡಿಕೊಂಡು ಇಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಟೆಂಪಲಿಗೆ ಬಂದು ಟೆಂಪಲ್ನಾಗ ದೇವರಿಗೆ ನಮಸ್ಕಾರ ಮಾಡಿ ಇಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಆಯಿತು. ಬರ್ರಿ ಹೋಗೋಣ. ಶುರು ಮಾಡಪ್ಪ. ನೀವು ಹೇಳಿ ಫಸ್ಟ್. ಪ್ರಯಾಗ್ರಾಜ್ ಆನ್ ದಿ ವೇ ಯಾವುದೈತಿ ಇಲ್ಲಿ ಪೆನುಕೊಂಡ. ಎಸ್, ಹಿಂಗೆ ಹೆಲ್ಪಿಂಗ್ ವರ್ಕ್ಸ್ ಹೆಲ್ಪಿಂಗ್ ಸಪೋರ್ಟಿವ್ ಒಬ್ರು ಇರ್ಬೇಕು. ಪೆನುಕೊಂಡ ಬಂದೀವಿ. ಪೆನುಕೊಂಡ ಹತ್ರ ಏನೋ ಜಿಗ್ಜಾಗ್ ರೋಡ್ ಐತಿ. ಜಿಗ್ಜಾಗ್ ರೋಡ್ ಇಸ್ ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಅದನ್ನ ನೋಡ್ಬೇಕಂತ ಬಂದೀವಿ. ಏನೋ ಇಲ್ಲಿ ಬೈಕರ್ಸ್ ಬಂದಾರ. ಇವತ್ತು ಸ್ಪೆಷಲ್ ಡೇ ಏನಂದ್ರೆ ಜನವರಿ 26 ಗಣರಾಜ್ಯೋತ್ಸವ. ಸೊ ಬೈಕರ್ಸ್ ಎಲ್ಲ ಬೆಂಗಳೂರಿಂದ ರ್ಯಾಲಿ ಬಂದಾರ. ಅದಕ್ಕೆ ಇಲ್ಲಿ ನಿಂತು ಒಂದು ಇದು ತೊಗೊಂಡ್ವಿ. ಸೊ ಈಗ ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಇಂದ ಒಂದು ಹಳೆ ಫೋರ್ಟ್ ಐತಿ. ಆ ಫೋರ್ಟ್ ಹಿಸ್ಟ್ರಿ ನನಗೆ ಗೊತ್ತಿಲ್ಲ, ನೋಡ್ರಿ ಹೆಂಗೈತಿ. ಎಲ್ಲಿ ಹೋಗ್ಬೇಕಂತ? ಅಲ್ಲಿ ಹೋಗ್ಬೇಕಾ? ನೀ ಒಳ್ಳೆ ಬಟ್ರ್ ಕಂಡ ಕಾಣಕತ್ತೀಯಲ್ಲೋ ಯಪ್ಪ. ಸ್ವಲ್ಪ ನಮ್ಮ ನೋಡ್ರಿ ಹಿಂದೆ ನಮ್ಮ ಹುಡುಗ ಬರತ್ತಾನ. ಅವನ ದಿನ ಲಗ್ನ ಆಗಿಲ್ಲ. ಬಾಯಿ ಮಾಡ್ಕೊಂತ ಹೋಗಪ್ಪ. ಒಳಗೆ ಯಾರು ಏನಾರು ಮಾಡ್ತಿರ್ತಾರ. ಏನಿಲ್ಲ ಅನ್ಸುತ್ತೆ ಅಲ್ಲಿ ಮೋಸ್ಟ್ಲಿ. ಏನಿದೆ ಸರ್? ಹಳೆ ಕಾಲದಿಂದ ಇದೇ ಒಂದು ರೈಟ್ ಸೈಡಲ್ಲಿ ಇದೆ ನೋಡಿ. ಹುಡುಗರು ಇದ್ದಾರೆ, ಹೋಗಿ ಒಳಗಡೆ. ದೇವಸ್ಥಾನ ಐತೆ, ದೇವ್ರಿ. ನಮ್ಮ ಜೋಡಿ ಅದನ್ನಲ್ಲ, ಇವನ್ ದಿನ ಲಗ್ನ ಆಗಿಲ್ಲ. ಈಗ ನೋಡ್ರಿ, ಮತ್ತು ನೌಕರಿ ಆಗಿಂದ ಅವ ನೋಡಕ್ಕೆ ಸಿಗಂಗಿಲ್ಲ. ಅವಾಗ ನೀವು ನೋಡಿದ್ರೆ ಅವ ಏನು ರಿಯಾಕ್ಟ್ ಮಾಡಂಗಿಲ್ಲ. ನೋಡಿಬಿಡ್ರಿ, ಸೇಲ್ ಆಗ್ಬಿಡ್ತಾನೆ ಲಘು. ಅವ ಲಗ್ನ ಆತನತ್ಲೆ ಸೇಲ್ ಹಾಕನವ. ಅಂದಂಗೆ ನಮ್ಮ AK-47 ನೀವು ನೋಡಿಲ್ಲಲ್ಲ. ಪೆನುಕೊಂಡ ರಿಂಗ್ ಏನಿದೆ ಜಿಗ್ಜಾಗ್ ರೋಡ್ ಫುಲ್ ವೈರಲ್ ಆಗತ್ತೈತಿ ಇನ್ಸ್ಟಾಗ್ರಾಮ್ದಾಗ. ಅವರಿಂದ ಇನ್ಸ್ಪೈರ್ ಆಗಿ ನಾವು ಬಂದೇವೆ ನೋಡಕ್ಕೆ. ನೋಡ್ರಿ ಹೆಂಗೈತಿ ಇಂದ ಜಿಗ್ಜಾಗ್ ರೋಡ್. ನೀವು ಬಂದು ನೋಡ್ರಿ. ಬಟ್ ಇಲ್ಲಿ ನಿಮಗೆ ತಿನ್ನೋಕ್ಕೂ ಸಿಗಂಗಿಲ್ಲ, ಕುಡಿಯೋಕ್ಕೂ ಸಿಗಂಗಿಲ್ಲ. ನೀವೇ ತರಬೇಕು, ನೀವೇ ತಿನ್ಬೇಕು, ಹೋಗ್ಬೇಕು. ನಿಮ್ಮ ತಂದಿರೋದು ಕಸ್ಕೊಳಕ್ಕೆ ಒಂದು ಮಂಗ್ಯ ಸತ್ಯಕ್ಕಿಲ್ಲ. ಇಲ್ಲಿ ಬಿಸಿಲು ಬಂದ್ರೆ ರಗಡೈತಿ. ಯಾವ್ದಾರ ಬಂಡಿ ಕೇಳಕ್ಕೆ ಕುತ್ಕೊಂಡು ನೀವು ಕುಂದಿರ್ಬೇಕಾಗತ್ತೆ. ಅಷ್ಟು ಬಿಟ್ಟರೆ ನಿಮ್ಗೆ ಇದು ಸ್ಪೆಷಲ್ ಅನ್ಸೋದು ಇದೊಂದು ರೋಡ್. ಇದು ಯಾವುದೋ ಇಂಟರ್ನ್ಯಾಷನಲ್ ವೆಸ್ಟರ್ನ್ ಸ್ಟೈಲ್ನಾಗ ಐತಿ, ಚಂದ ಐತಿ. ಬರ್ರಿ ನೋಡ್ರಿ, ಎಂಜಾಯ್ ಮಾಡ್ರಿ. ಹಾಯ್ ಫ್ರೆಂಡ್ಸ್, ಏನಪ್ಪ ಅಂದ್ರೆ
ಆನ್ ದಿ ವೇದಾಗ ನಿಮ್ಗೆ ಏನೇನು ಸಿಗ್ತಾವೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೌತ್ ಕೊರಿಯಾದ ಒನ್ ಆಫ್ ದ ಫೇಮಸ್ ಆಟೋಮೊಬೈಲ್ ಕಂಪನಿ ಕರೋಡ್ ರುಪೀಸ್ನಾಗ ಸಿಗೋಂಥ ಗಾಡಿಯಲ್ಲಿರೋ ಫೀಚರ್ಸ್ ಜಸ್ಟ್ ಲ್ಯಾಕ್ ರುಪೀಸ್ನಾಗ ಕೊಡತ್ತಾರ ಅವರು. ಅದು ಯಾವ ಕಂಪ್ನಿ ಅಂದ್ರೆ ಕಿಯಾ. ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲೇ ಐತೆ ನೋಡ್ರಿ. ನನ್ನ ರೈಟ್ ಸೈಡಿಗೆ ಕಾಣುತ್ತಲ್ಲ ಅದ ಅಲ್ಲಿ ನೋಡ್ರಿ. ಇಲ್ಲಿ ಆ ಕಂಪನಿ ಹಿಂದೆ ಏನೈತಲ್ಲ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಗಾಡಿಗಳು ನಿಂತಿರ್ತಾವು. ಆಟಿಗೆ ಸಾಮಾನು ಕಂಡಂಗೆ ಕಾಣ್ತಾವ ನಿಮ್ಮ ಕಣ್ಣಿಗವು. ಇಲ್ಲೈತೆ ನೋಡ್ರಿ. ಒಂದು ಸೈಡ್ ಅದಕ್ಕೆ ಸಾಫ್ಟ್ವೇರ್ಗಳು ಅದೆಲ್ಲ ರೆಡಿ ಮಾಡ್ತಾರ. ಒಂದು ಕಂಪ್ಲೀಟ್ಲಿ ಕಾರ್ ರೆಡಿಯಾಗಿ ಹೊರಗೆ ಬರಕ್ಕೆ ರಾ ಮಟೀರಿಯಲ್ಸ್ ಇದ್ದಿದ್ದು ಕಾರ್ ಆಗಿ ಬರಬೇಕಂದ್ರೆ ಇದ್ರೊಳಗೆ ಹೋಗ್ಬೇಕು. ಆ ರಾ ಮಟೀರಿಯಲ್ಸ್ ಇದ್ರೊಳಗೆ ಹೋಯ್ತಂದ್ರೆ ಶಿಲ್ಪಿಗಳು ಅದರ ಒಳಗೆ. ಆ ಶಿಲ್ಪಿಗಳೆಲ್ಲ ಕಾರ್ನ ಕೆತ್ತಿ ಡಿಸೈನ್ ಮಾಡಿ ನಿಮ್ಗೆ ಇಂಪ್ರೆಸ್ ಆಗೋ ಥರ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಖಾಲಿ ಮಾಡಿಸ್ಬೇಕಂತೇಳಿ ಸಜ್ಜಾಗಿ ನಿಂತಿರ್ತಾರ. ಬಟ್ ಎಂಥವ್ನಿಗೂ ಇಂಪ್ರೆಸ್ ಆಕೈತಿ, ಎಂಥವ್ನಿಗೂ ಡ್ರೀಮ್ ಇರುತ್ತೆ ಈ ಕಾರ್ ತಗೋಬೇಕಂತೇಳಿ. ಆ ಕಿಯಾ ಕಾರ್ ಇಲ್ಲೇ ಐತಿ. ಯಾರು ಕಿಯಾ ಕಾರ್ ಇಟ್ಟಿರಿ ಅವ್ರ ತವ್ರ ಮನೆ ನೋಡ್ರಿ. ಇದು ನೀವು ಏನು ನಿಮ್ಮ ಮನ್ಯಾಗ ಅದಾವಲ್ಲ ಅವ್ರ ತವ್ರ ಮನೆ ಇಲ್ಲೇ ಐತಿ ನೋಡ್ರಿ. ಹೆಂಗೆ ಬರ್ತಾನೆ ಕಿಯಾ ಅಂತೇಳಿ. ಆ್ಯಕ್ಚುಲಿ ಇದು ಬೆಂಗಳೂರಿಗೆ ಬರಬೇಕಾಗಿತ್ತು. ಈ ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಅವಾಗವಾಗ. ಆ ಟೈಮ್ನಾಗ ಅದು ಇಲ್ಲಿಗೆ ಬರುತ್ತಾ, ಇನ್ನೊಂದು ಅಲ್ಲಿಗೆ ಹೋಗುತ್ತಾ. ಬಟ್ ನಮ್ಮ ಬೆಂಗಳೂರಿನ ಟೊಯೋಟಾ ಐತಿ, ಇಲ್ಲಿ ಕಿಯಾ ಐತಿ. ಇದು ಕಿಯಾ ಕಂಪನಿ. ಅವೆಲ್ಲ ಲೋಡ್ಗೆ ಅಂತ ಬಂದಿರೋ ಟ್ರಕ್ಗಳು ನೋಡ್ರಿ. ಕಿಯಾ ಕಾರ್ಗಳು ಲೋಡ್ ಮಾಡಕ್ಕೆ ಬಂದಿರೋ ಟ್ರಕ್ಗಳು. ಅದ್ರಾಗ ಡ್ರೈವರ್ಸ್ಗಳು ಅದನ್ನ ಮನಿ ಮಾಡ್ಕೊಂಡ್ಬಿಟ್ರ. ಓಕೆ, ಮತ್ತೆ ಇನ್ನೊಂದ್ಸಲ ಸಿಗೋಣ ಮುಂದೆ. ಬಾಯ್. ಕಾಸೆಪಲ್ಲಿ ಅಂತಿದೆ ಯಾವ್ದು, ಬರೀ ಇಲ್ಲಿ ಪಲ್ಲಿಗಳು ಅದಾವು. ನಾವೀಗ ಊಟ ಮಾಡ್ಬೇಕಂತೇಳಿ ಗಾಡಿ ಸೈಡ್ ಎಳ್ದೀವಿ. ನಾವು ಊಟದ ಸೆಟಪ್ ನಿಮ್ಗೆ ತೋರಿಸಿದ್ದಿಲ್ಲಲ್ಲ ನಮ್ಮ ಕಾರ್ನಾಗ ಹೆಂಗೈತೆ ಅಂತೇಳಿ, ಅದನ್ನು ತೋರಿಸ್ತೀನಿ. ಇದು ಕೋಲ್ಡ್ ಬರುತ್ತೆ ಇದ್ರೊಳಗೆ. ಸೊ ಅದಕ್ಕೆ ನಾವಿಲ್ಲಿ ನಮ್ಗೆ ಕೋಲ್ಡ್ ಬೇಕಾಗಿರೋಂಥ ಐಟಮ್ ಎಲ್ಲ ಇಟ್ಟಿವಿ. ಸೌತಿಕಾಯಿ, ಚಾ ಮಾಡಕ್ಕೆ ಹಾಲು ತಂದಾನ. ಚಪಾತಿ ಬೇಕಂತೇಳಿ ಚಪಾತಿ ತೊಗೊಂಡಾನ ಇವತ್ತು. ಮಾಡರ್ನ್ ಹೋಲ್ ವೀಟ್ ಅಂತ. ಇದನ್ನ ಬಿಸಿ ಮಾಡ್ಕೊಂಡು ತಿಂತೀವಿ. ಇವೆಲ್ಲ ನಮ್ಗೆ ಇವತ್ತಿಗೆ ಆಗೋಷ್ಟು, ನಾಳೆಗೆ ಆಗೋಷ್ಟು ರೇಷನ್ ಐತೆ ನಮ್ಮ ಹತ್ರ ಆಲ್ರೆಡಿ. ಅದನ್ನ ಇವತ್ತು ಯೂಸ್ ಮಾಡ್ಕೋತೀವಿ, ಮತ್ತೆ ಶಾಪ್ ಮಾಡ್ತೀವಿ, ತೊಗೊಂಡು ಹೋಗ್ತಾ ಇರ್ತೀವಿ ತಿನ್ಕೋ ಅಂತ. ನಮ್ಮ ಗಾಡಿ ಹಿಂದೆ ಕಿಚನ್ ಸೆಟಪ್ ಐತೆ. ಅದು ನಿಮಗೆ ತೋರಿಸಿದ್ದಿಲ್ಲಲ್ಲ, ತೋರಿಸ್ತೀನಿ. ನೋಡ್ರಿ, ಇದು ನಮ್ಮ ಕಿಚನ್ ಸೆಟಪ್. ನೋಡಿ, ಚಪಾತಿ ತಂದಾನ. ಚಪಾತಿ ಬಿಸಿ ಮಾಡ್ಕೊಂಡು ತಿನ್ನೋದು ಆಟ. ಇದು ರೆಡಿಮೇಡ್ ಚಪಾತಿ. ಇದು ಗ್ಯಾಸ್. ಇದು 20 ಲೀಟರ್ ಕೆಪಾಸಿಟಿ ವಾಟರ್ ಸ್ಟೋರೇಜ್. ಆಮೇಲೆ ಇದು ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ಕೊಟ್ಟು ಕಳ್ಸ್ಯಾರ. ಅವರು ಚಪಾತಿ ಮಾಡಿ ಕಳ್ಸ್ಯಾರ. ಇರಲಿ. ಇದು ಬೆಡ್ ನೈಟ್ ಕಾರೊಳಗೆ ಹಾಕ್ಕೊಳಕ್ಕೆ. ಇದು ನಮ್ಮ ರೇಷನ್ ಯೂನಿಟ್. ಇದೆಲ್ಲ ನಮ್ಮ ರೇಷನ್ ಯೂನಿಟ್. ಇದ್ರಾಗ ನಮ್ಗೆ ರೇಷನ್ಗೆ ಬೇಕಾಗಿರೋವೆಲ್ಲ ಇದ್ರಾಗ ಇಟ್ಟಿವಿ. ಆಮೇಲೆ ಈ ರೆಡ್ ಒಳಗೆ ಬಾಂಡೆ ಸಾಮಾನು ಅದಾವು. ಆ ಕಡೆ ಒಂದು ವೈಟ್ ಬಾಕ್ಸ್ ಇಟ್ಟೀನಿ. ಆ ವೈಟ್ ಬಾಕ್ಸ್ನಾಗ ಒದ್ಕೊಳ್ಳೋ ಹಾಸ್ಕೊಳ್ಳೋ ಅದಾವು. ಇದು ನಮ್ಮ ಟೆಂಟ್. ಇದು ಜರ್ಕಿನ್. ಆಮೇಲೆ ಇದು ಟೆಂಟ್ ಒಳಗೆ ಹಾಸೋದು. ಇನ್ನು ಭಾಳ ಅದಾವು. ಡೇ ಬೈ ಡೇ ನೀವೇ ನೋಡ್ತೀರಿ ಹೆಂಗಿರುತ್ತೆ ಅಂತೇಳಿ. ಇದು ನಮ್ಮ ಕಿಚನ್ ಸೆಟಪ್. ಏನಾದ್ ಗೊತ್ತೇನ, ಇಷ್ಟೆಲ್ಲ ಕಿಚನ್ ಸೆಟಪ್ ಮಾಡ್ಕೊಂಬಂದೀವಿ. ಕಡ್ಡಿ ಪಟ್ಗಿನ ಬಿಟ್ಟು ಬಂದೀವಿ. ಇಲ್ಲಿ ಬಂದು ಕಾಡಿಲ್ಲ ಬಿಡಿಲ್ಲ, ಮಂದಿಗೆ ಹೋಗೋದು ಕಡ್ಡಿ ಇದ್ರ ಕೊಡ್ರಿ ಅನ್ನೋದು ಮಾಡತ್ತಿದ್ದ ಪಾಪ ನಮ್ಮ ಹುಡುಗ ಹೈವೇದಾಗ. ಈಗ ಅಂತೂ ಇಂತೂ ಇಲ್ಲೊಂದು 15-20 ನಿಮಿಷ ನಿಂತು ಒಂದು ಕಡ್ಡಿ ಪಟ್ಗಿ ಗಿಟ್ಟಿಸ್ಕೊಂಬಂದ ನಮ್ಮ ಹುಡುಗ ಹೈವೇದಾಗ. ಯಾರನ್ನೋ ಬೈಕ್ ಅಡ್ಡ ಹಾಕಿ ಅವ್ರು ಇವ ಕೈ ಮಾಡತ್ಲೇ ಲಿಫ್ಟ್ ಕೇಳಕತ್ತಾನ ಅಂತೇಳಿ ನಿಲ್ಲಿಸ್ಲಾರ್ದ ಹೊಂಟಿದ್ರು. ಬಟ್ ಏನೇನೋ ಮಾಡಿ ಕಡ್ಡಿ ಪಟ್ಗಿ ತಂದ ನೋಡ್ರಿ. ಅಲ್ಲಿ ಬೆಂಕಿಪಟ್ಟಣ ಅಂತ ಕೇಳಬಾರ್ದು, ಅಗ್ಗಿಪೆಟ್ಲು ಉಂದಾಣ ಅಂತ ಕೇಳ. ಅಗ್ಗಿಪೇಟೆ ಆತಾಳ. ನಾವು ತೆಲುಗುನು ಕಲಿತೀವಿ. ಅಲ್ಲಿ ಹೋಗಿ ಮುಟ್ಟದ್ರಾಗ ಅವನು ಎಂತ ಜಿಪ್ಪಣ 4 ಕಡ್ಡಿ ಕೊಟ್ಟಾನಲ್ಲ ಪುಣ್ಯಾತ್ಮ ಅವನು. ನೋಡ್ರಿ, ದಿಸ್ ಈಸ್ ಏನು ಜರ್ನಿ ಒಳಗೆ ಎದುರಾಗಂಥ ಪ್ರಸಂಗಗಳು, ಅದು ಹೆಂಗೆ ನಿಭಾಯಿಸ್ತೀವಿ. ಇದೊಂದು ಸಣ್ಣ ಎಕ್ಸಾಂಪಲ್. ಬಟ್ ಅದೊಂದು ಕಡ್ಡಿ ಇರ್ಲಿಕ್ಕಂದ್ರೆ ಒಲಿನ ಹತ್ತಲ್ಲ, ಊಟ ಇರೋಲ್ಲ. ಸೊ ನಾವು ಹೋಟೆಲ್ಗೆ ಹೋಗೋದಿಲ್ಲ. ಹೋಗ್ತೀವಿ ನಮ್ಗೆ ಇಷ್ಟ ಆದಲ್ಲಿ ಮಾತ್ರ ಹೋಗ್ತೀವಿ. ಬಟ್ ನಾವೇ ಮೇಕ್ ಮಾಡ್ಕೊಂಡು ತಿನ್ನೋದ್ರಾಗ ನಾವು ಎಂಜಾಯ್ ಮಾಡೋದು. ಸೊ ಇವಾಗ ನಮ್ಮದು ಕುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಕಮ್ ಲೆಟ್ ಸ್ಟಾರ್ಟ್. ಹೇಳಿದ್ನಲ್ಲ, ಟೊಮೊಟೊ ಒಂದು ಬ್ಯಾಗ್ ಇತ್ತು ನೋಡಿ. ಈ ಬ್ಯಾಗಲ್ಲಿ ಬ್ಲೂ ಬ್ಯಾಗ್ನಾಗ ಐತೆ. ಇದು ನಮ್ಮ ಅಡುಗೆ ಸಾಮಾನು ಇಲ್ಲದ ನೋಡ್ರಿ ಈ ಬಾಕ್ಸ್ನಾಗ. ಇವು ನಮ್ಮ ಬೆಡ್ಶೀಟ್ ಇಂಥವು ಇಟ್ಟಿವಿ. ಆಮೇಲೆ ಇದು ಗ್ಯಾಸ್. ಇಟ್ ಈಸ್ ದ ಡೀಟೇಲ್ಸ್. ಪಟ ಆಮೇಲೆ ಹಾಕ್ಕೊತಿದ್ದೀನಿ ಕರಿಬೇವು. ಇದು ಕೊಡಪ್ಪ, ಕರಿಬೇವು ಓಡ್ಬಿಡ್ರಿ. ಅದನ್ನ ಹಾಕಿಂದ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಭಾಳ ಇರ್ತಾವೆ. ಅದಾಗಿಂದ ಹಾಕೋರಿ ಬೆಳ್ಳುಳ್ಳಿ ಹಾಕ್ಕೊಂಡು ಲಡ್ಗ ಮಾಡ್ಬೇಕು ನೀವು. ಜಾಸ್ತಿ ಇದಾಗಬಾರ್ದು, ಬ್ರೌನಿಶ್ ಬರ್ಬೇಕಷ್ಟ, ಲೈಟ್ ಬ್ರೌನಿಶ್. ಆಮೇಲೆ ಅದಾದ್ಮೇಲೆ ಹಾಕ್ಕೊಡ್ರಿ ನೀವು ಮೆಣಸಿನಕಾಯಿ.
ಚಮಚ ಬೇಡ ಏನು ಬೇಡ, ಕೈಲೇನೆ ಅಳ್ಗಾಕ್ಬೋದು. ಆಯಿತಾ? ಇದಾಗಿಂದ ಹಾಕ್ಕೊಡ್ರಿ ಆನಿಯನ್. ಯಾಕಂದ್ರೆ ಒಲಿ ಭಾಳ ಕಾದ್ಬಿಟ್ಟೈತಿ, ಅದಕ್ಕೆ ದಬದಬ ಹಾಕಿದ್ವಿ. ಈಗ ಬೇಕಾಗುತ್ತೆ ಚಮಚ. ನಿಮ್ಮ ಮನೆಗೆ ಯಾರು ಭಾಳ ಮಂದಿ ಬಂದಾಗ ಉರಿ ಜಾಸ್ತಿ ಇಟ್ಟು ಇವನ್ನ ಹಾಕ್ರಿ, ಅವ್ರು ಆರಾಮ್ ಸೇರಿ ಕೆಂಪ್ಕೊಂತ ಹೊರಗೆ ನಿಲ್ತಾರೆ. ಹಂಗೂ ಮಾಡ್ಬೋದು, ಮಂದಿನ ಹೊರಗೆ ಕಳಿಸ್ಬೇಕಂದ್ರೆ. ಹೆಣ್ಮಕ್ಳಿಗೆ ಗೊತ್ತಿರ್ತಾವ ಅವೆಲ್ಲ ಟ್ರಿಕ್ಸ್. ನೋಡ್ರಿ, ಅವ ಗೋಬಿ ಅವನು ಹಾರಿಸ್ತಾನಲ್ಲ ಹಿಂಗೆ. ಫ್ಲೇವರ್ ಭಾರಿ ಬರತೈತಿ, ಟ್ರೈ ಮಾಡಿ ನೋಡ್ರಿ. ಅತ್ತಾಗ ಹೋಗ್ಬಿಡ್ತಮ್ಮ ನೀನು ಅಂತೇಳಿ ಕೊಟ್ಟು ಕಳ್ಸಂಗೆ ಐತಿದೆಲ್ಲ ಸೆಟಪ್. ಇದಕ್ಕೆ ನೀವು ಎಗ್ ಹಾಕೊಂಡ್ರೆ ಎಗ್ ಬುರ್ಜಿ ಆಗುತ್ತಾ, ಬ್ಯಾಳೆ ಹಾಕಿದ್ರೆ ಟೊಮೊಟೊ ದಾಲ್ ಆಗುತ್ತಾ, ಸೇವ್ ಹಾಕಿದ್ರೆ ಟೊಮೊಟೊ ಸೇವ್ ಆಗುತ್ತಾ. ಇಷ್ಟೆಲ್ಲ ಫ್ಲೇವರ್. ಹುಳ್ಳಿಕಾಯಿ ಹಾಕಿದ್ರೆ ಹುಳ್ಳಿಕಾಯಿ ಪಲ್ಯ ಆಗುತ್ತೆ, ಸೊಪ್ಪು ಹಾಕಿದ್ರೆ ಸೊಪ್ಪು ಪಲ್ಯ ಆಗುತ್ತೆ. ವೆಜಿಟೇಬಲ್ಸ್ ನೀವು ಏನೇನು ಆ್ಯಡ್ ಮಾಡ್ಕೊಂತ ಹೋಗ್ತೀರಿ ಅದೆಲ್ಲ ಹಾಕ್ಕೊಂತ ಹೋಗುತ್ತೆ, ಅದೇನಿಲ್ಲ. ಇದು ಸ್ವಲ್ಪ ಅದ್ರ ಜೋಡಿ ಹೊಂದ್ಕೊಂಡು ಬಿಸಿ ಮಾಡ್ತೀನಿ, ಕಟ್ ಮಾಡಿ. ಅದಿನ್ನ ಬೆಂದಿಲ್ಲ ಅಂದರೆ ಉಪ್ಪಿಲ್ಲ ಅಂತ ಅರ್ಥ. ಈಗ ಉಪ್ಪು ಹಾಕ್ತೀನಿ ನೋಡಿ, ಇದು ರಾಕ್ ಸಾಲ್ಟ್, ಖಾರ ಪುಡಿ ಮಿಕ್ಸ್ ಆಗಿಲ್ಲ. ರಾಕ್ ಸಾಲ್ಟ್ ಹೆಲ್ತಿಗೆ ಒಳ್ಳೇದಂತ ಹೇಳ್ಯಾರ. ಪಿಂಕ್ ಸಾಲ್ಟ್ ತಂದಿನಿ, ಸ್ವಲ್ಪ ಸಾಕು, ಉಪ್ಪು ಭಾಳ ಬೇಡ. ಯಾಕಂದ್ರೆ ನಾವು ಎಷ್ಟು ಕಮ್ಮಿ ಹಾಕಿದ್ರೆ ಅದು ಭಾಳನೇ ಆಗುತ್ತೆ. ಅದಾದ್ಮೇಲೆ ಹಾಕ್ಕೊತಾ ಇದ್ದೀನಿ ಖಾರ ಪುಡಿ. ಇದು ಟೊಮೊಟೊ ಮೇಲೆ ಹಾಕೋಣ, ಈಗ ಬೇಡ. ನಮ್ಮ ಹಾಳು ಉಂಟೆ ಟೊಮೊಟೊ ಹಾಕಿ, ನೀನು ಹಾಕ, ಓಡೇ ಬಿಡ ಹಿಡ್ದಿತ್ತು ಹಾಕ. ಹಾಂ, ಖಾರ ಹೆಂಗೆ ಸ್ಟೈಲಿಶ್ನೇ ಹಾಕ್ಬೇಕು, ಸೀದಾ ಹಾಕಂಗಿಲ್ಲ. ಹಾಕಿದ್ರಿ ಫೇಲ್ ಅದ ನೋಡ್ರಿ, ಹಿಂಗೆ ಹಾಕ್ಬೇಕು. ನೋಡೋರು ಬಾಯಾಗ ನೀರು ಬರ್ಬೇಕು, ಆಮೇಲೆ ಹಾಕ್ಬೇಕು. ಆಮೇಲೆ ನಾವು ಹಾಕ್ಕೊತಾ ಇದ್ದೀವಿ ಅರಿಶಿನ. ಒಬ್ಬ ಬರ್ತಾನಲ್ರಿ ಅವ, ಹಿಂದಿ ಕನ್ನಡ ಕೂಡ ಮಾತಾಡ್ತಾನವ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದು ವಾಸನೆ ಹೊಡ್ಯಾಕೆ ಶುರು ಆಯ್ತು. ಹಾಲತ್ತು ಹಕ್ಕಿಕತ್ತು ನೋಡೋಣ ಏನಾಗೈತಿ ಅಂತೇಳಿ. ನೋಡ್ರಿ, ಈಗ ಹಾಕೋರಿ ನೀವು ನೀರು ಹಾಕೊಂಡ್ರೆ. ಈಗ ತಿರುವಾಡ್ರಿ ಒಟ್ಟು, ತಿರುವಾಡಿ ಮತ್ತೆ ಬಾಯಿ ಮುಚ್ಬೇಕ್ರಿ ಅದ್ರದ್ದು. ಇದು ಒಂದು ನಮೂನಿ ಸೌತ್ ಆಫ್ರಿಕಾ ಮ್ಯಾಪ್ ಇದ್ದಂಗೆ ಐತಿ ಚಪಾತಿ. ನೋಡ್ರಿ, ಅದನ್ನು ಸೌತ್ ಆಫ್ರಿಕನ್ ಸುಡಾತೀವಿ, ಸೌತ್ ಆಫ್ರಿಕಾ ಮ್ಯಾಪ್ನ ಸುಡಾತೀವಿ. ಸೊಕ್ಕತ್ತೋಯ್ತು. ಈಗ ನಾವು ಮಾಡ್ತಾ ಇದ್ದೀವಿ ಕಾಶ್ಮೀರಿ ಚಾಯ್, TS. ಇದಕ್ಕೆ ನಾವು ಹಾಕ್ತಾ ಇದ್ದೀವಿ ಚಾ ಪುಡಿ. ಒಂದು ಇಬ್ಬರದೇವಲ್ಲ, 2 ಗುಡ್ಡಕ್ಕೆ ಚಾ, 2 ಚಾ ಪುಡಿ ಹಾಕಿದ್ವಿ. ಅದು ಕುದಿಬೇಕ್ರಿ. ನೋಡ್ರಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಸತ್ಯಕ್ಕೆ ಚಾ ಮಾಡಿ ಮಾರಿ ಪ್ರೈಮ್ ಮಿನಿಸ್ಟರ್ ಆಗ್ಯಾರ. ಒಂದು ಕಾಲದಾಗ ಚಾ ಮಾಡ್ತಿದ್ರು, ಈಗ ನಾವು ಚಾ ಮಾಡಾಕತ್ತೀವಿ, ನಾವು ಕುಡಿಯಾಕತ್ತೀವಿ. ಇದಕ್ಕೆ ಯಾಲಕ್ಕಿ ಹಾಕಿವಿ, ಈ ಕಲರ್ ಬಿಡಾಕತ್ತಿ. ಚಾ ಹಾಲೆಲ್ಲಿ ಇತ್ತಪ್ಪ? ಇಲ್ಲಿ ಸ್ವಲ್ಪ ನಾವು ಓಪನ್ ಮಾಡು, ವಾಪಸ್ ಸ್ಟೆಪ್ಲರ್ ಐತೆಲ್ಲ ಹೊಡೆದು ನಾನು ಸ್ವಲ್ಪ ಓಪನ್ ಮಾಡಲ ಕತ್ರಿ. ಈಗ ನಾವು ಹಾಲಿನ ಪಾಕೆಟ್ ಕಟ್ಟಗೆ ಓಪನ್ ಮಾಡ್ತೀವಿ, ಭಾಳ ಮಾಡೋಲ್ಲ, ಈಗ ಚಿಕ್ಕ ಕರೆಸ್ತೀವಿ. ಈಗ ಮ್ಯಾಗೆ ತೊಯ್ತಿ ನೋಡ್ರಿ, ಒಬ್ಬ ಮಾಡ್ತೀವಿ ಹೀರೋ ಆಗ್ಯಾನಲ್ಲ ಅವ, ಯಾರೋ. ಹಾಂ, ಇಷ್ಟ ಭಾಳ ಆತನ. ಡಾಲಿ ಬಾಯ್ ಇಟ್ಟ ಓಪನ್ ಮಾಡಿ, ಇಟ್ಟ ಕಟ್ಟಗೆ. ಯಾಕಂದ್ರೆ ಒಮ್ಮೊಮ್ಮೆ ಸುಡ್ತಿರುತ್ತ, ಅವು ಆಟ ಆಡಿಸ್ತಾವ ಹೊರಗೆ ಬಂದಿಂದ. ಕಲರ್ ಚೇಂಜ್ ಅಂತ ಆಗೈತಿ. ಕುದ್ದಿಂದ ನಾವು ಹಾಕ್ತೀವಿ ಹಾಲು. ಹೆಂಗಾಗ್ತದೆ ಈಗ ನೀರು ಹೋಗಿ ಚಹಾ ಆಗಿ ಬದಲಾಗುತ್ತೆ. ಹಾಕ್ರಿ ಇನ್ನ. ನಮ್ಮ ಚಹಾ ರೆಡಿ, ಕುಡಿಯಕ್ಕೆ ನಾವು ರೆಡಿ. ಎಲ್ಲ ಫುಡ್ ಎಲ್ಲ ಆದಮೇಲೆ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ. ಈಗ ನಮ್ಮ ಆರ್ಮ್ ರೆಸ್ಟ್ ರೆಡಿ. ನೋಡ್ರಿ, ಇದೆ ನಮ್ಮ ಆರ್ಮ್ ರೆಸ್ಟ್. ಊಟ ಆಗಿ ಒಂದು 100 ಕಿಲೋಮೀಟ್ರ್ ಬಂದೀವಿ. ಟೋಟಲ್ ಬೆಂಗಳೂರಿಂದ 309 ಕಿಲೋಮೀಟರ್ಸ್ ಜರ್ನಿ ಮಾಡಿದ್ವಿ.
ಮುಂದೆ ಆಂಧ್ರ ಪ್ರದೇಶದ ಒಂದು ಜಗತ್ತಿನ ಅದ್ಭುತಗಳ ಲಿಸ್ಟಲ್ಲಿ ಒಂದಿರತಕ್ಕಂತ ಎಷ್ಟು ಅದ್ಭುತಗಳದಾವ? ಅಯ್ಯೋ, 7ನೇ ಅದ್ಭುತ. 7ನೇದ್ರೆ ಇದು. ಇದು 8ನೇದಿದು. ಇದಕ್ಕ ಬೋರ್ಡ್ ಇಲ್ಲ, ಬಸ್ಸಿಗೆ ನಂಬರ್ ಪ್ಲೇಟ್ ಇಲ್ಲ, ಹಿಂದೆ 2 ಲೈಟ್ ಇಟ್ಟ, ನಾವು ಲೈಟ್ ಗತೆ ಕಾಣಂಗಿಲ್ಲ. ಮತ್ತೇನೇನು ಇಲ್ಲ ಇದಕ್ಕ, ಏನು ಇಲ್ಲೇ ಇಲ್ಲ ಇದಕ್ಕ. ಯಾವ್ದೋ ಒಂದು ಹಳೆ ಡಬ್ಬಿಗೆ 4 ಗಾಲಿ ಹಾಕೊಂಡು ಹೊಂಟಂಗೆ ಕಾಣತೈತಿ ಇದು. ಇದು ಯಾವ್ದೋ ಬ್ರಿಡ್ಜು 1 ಕಿಲೋಮೀಟರ್ ಆಯ್ತು, ಇನ್ನೂ ಹಂಗೈತಿ ಬ್ರಿಡ್ಜ್ ಹೆಸರು ನನಗಂತೂ ಗೊತ್ತಿಲ್ಲ. ಇಲ್ಲೆಲ್ಲೂ ಹಾಕೋ ಇಲ್ಲ ಅವ್ರು ಯಾವ್ದು ಬೋರ್ಡ್. ಕೊಬ್ಬರಿ ಬಟ್ಲ ಕೊಬ್ಬರಿ. ಈ ಊರ ಹೆಸರೇನ ಅಲಮಾಬಾದ ಏನಾಯ್ತಂತ ನಮಗೂ ಗೊತ್ತಿಲ್ಲ. ಈಗ ಫೈನಲಿ ನಾವು 465 ಕಿಲೋಮೀಟರ್ ಬಂದ್ವಿ. ಈಗ ಟೋಲ್ ಹತ್ರ ಅದೀವಿ. ಸ್ವಲ್ಪ ರೆಸ್ಟ್ ಬೇಕನ್ನಿಸ್ತು, ಕಂಟಿನ್ಯೂ ಗಾಡಿ ಹೊಡೆದಿವಿ. ಅದಕ್ಕೆ ಗಾಡಿ ಇಲ್ಲಿ ಹಾಕಿ ನಿಂತೀವಿ ನೋಡ್ರಿ. ಬಟ್ ಜರ್ನಿ ಮಾತ್ರ ಏನು ಬೋರ್ ಬರೋಂಗಿಲ್ಲ. ಸ್ವಂತ ಗಾಡಿ ಒಳಗೆ ಬಂದ್ರೆ, ಬಾಡಿಗೆ ಗಾಡಿ ಎಲ್ಲ ತೊಗೊಂಬಂದ್ರೆ ಅವ್ರು ಅರ್ಜೆಂಟ್ ಇರ್ತೈತಿ. ಇಲ್ಲ ನಿಮ್ಮ ಟೈಮಿಗೆ ಅವ್ರು ಸೆಟ್ ಆದ್ರಂದ್ರೆ ರೊಕ್ಕ ಜಗ್ಗಿರ್ಬೇಕಾಗತ್ತೆ. ಬಟ್ ಟ್ರಿಪ್ ಮಾತ್ರ ಚೆನ್ನಾಗೈತಿ. ಮತ್ತು ಹೊಳ್ಳಿ ಈಗ ಹೈದ್ರಾಬಾದ್ ಇಲ್ಲಿಂದ 140 ಕಿಲೋಮೀಟ್ರ್ ಐತಿ. ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಇದೇ ನೋಡ್ರಿ ನಮ್ಮ ಡೀಸೆಲ್ ರಾಕೆಟ್. ಇದು ನನ್ನ ಪ್ರೀತಿಯ ಗಾಡಿ. ಇದು ನೆಹರು ಔಟರ್ ರಿಂಗ್ ರೋಡ್ ಹೋಗ್ಬಿಡ. ಹೈದ್ರಾಬಾದ್ ರೀಚ್ ಆಗೀವಿ. ಈಗ 555 ಕಿಲೋಮೀಟರ್ ರನ್ ಆಗೈತಿ ಗಾಡಿ. ರೋಡ್ ಮಜಬೂತ್ ಆಗೈತಿ. ಯಾವ್ದು ನೆಹರು ಔಟರ್ ರಿಂಗ್ ರೋಡ್ ಅಂತ ಸೂಪರ್ ಆಗೈತಿ. ಯಾವುದೋ ಫಾರಿನ್ ಕಂಟ್ರಿ ಒಳಗೆ ಹೊಂಟಿವಿ ನನ್ನ ಫೀಲ್ ಐತಿ. ಟೋಲ್ ಅಂತೂ ಏನು ಕಟ್ ಆಗಿಲ್ಲ, ಗೇಟ್ ಹಾಕಿತ್ತು ಮತ್ತು ಗೇಟ್ ಓಪನ್ ಆಯ್ತು. ಮೋಸ್ಟ್ಲಿ ಮೆಸೇಜ್ ಬಂದಿಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ಕಾರ್ ಟಾಪ್ ಸ್ಪೀಡ್ 120 ಹೊಡಿಬೋದಂತ ಈ ರೋಡ್ ಲೀಗಲ್ ಆಗಿ ಹೇಳ್ತಾ ಇದ್ದಾರೆ. ನಿಮ್ಗೆ ಫಾರಿನ್ ತೋರಿಸ್ತೇನೆ ನೋಡ್ರಿ, ಹೈದ್ರಾಬಾದ್ ಹೆಂಗೆ ಫಾರಿನ್ ಆದಂಗೆ ಆಗೈತಿ. ಇಲ್ಲವನಲ್ಲ ಇವನು, ಅಲ್ಲಿ ಎಳ್ಳಿಕಾಯಿ ಸಿಕ್ಕವೆ ಅಂತ ಹೇಳ್ಬಿಟ್ಟು ಕಿತ್ಕೊಂಬಂದ. ಇಲ್ಲಿ ಹಿಡ್ಕೊಂಡವ್ ನೋಡ್ರಿ, ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ಬೋದು ಅಂತ ಕಿತ್ಕೊಂಬಂದ. ಅದು ನೋಡಿದ್ರೆ ಮೋಸಂಬಿ. ಈಗ ಅನಿವಾರ್ಯವಾಗಿ ಮೋಸಂಬಿ ಚಿತ್ರಾನ್ನ ಮಾಡ್ತೀವಿ. ಪ್ರಪಂಚದಲ್ಲೇ ಮೊದಲನೇ ಸತಿ ಇರ್ಬೇಕಾದ್ರೆ ವರ್ಡ್ ಚಿತ್ರಾನ್ನ ಇದು ಮಾಡ್ತಾ ಇರೋದು ನಾವು, ಮೋಸಂಬಿ ಚಿತ್ರಾನ್ನ.